ಇನ್ನು ವಿಪಕ್ಷ ನಾಯಕ ಅಶೋಕ್ ಅವರು ರಾಜ್ಯದಲ್ಲಿ ಲೂಟಿ ಆಗ್ತಾ ಇದೆ, ಆ ದುಡ್ಡನ್ನ ಮಹಾರಾಷ್ಟ್ರ ಚುನಾವಣೆಗಳೆಲ್ಲ ಹಂಚಲಾಗ್ತಾ ಇದೆ ಅನ್ನುವಂಥದ್ದಿತ್ತಲ್ಲ, ಆ ನಿಟ್ಟಿನಲ್ಲಿ ಹೇಳಿದ್ದಾರೆ. 900 ಕೋಟಿ ಅಬಕಾರಿ ದುಡ್ಡನ್ನ ಬೈ ಎಲೆಕ್ಷನ್ ನಲ್ಲಿ ಹರಿಸ್ತಾ ಇದ್ದಾರೆ ಅಂತ ದಾವಣಗೆರೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಓಪನ್ ಆಗಿ ದುಡ್ಡು ಹಂಚುವ ವಿಡಿಯೋ ಬಂದಿದೆ, ಅವರ ಮೇಲೆ ದೂರು ಕೊಟ್ಟಿದ್ದೀವಿ. ಕರಿಯಾ ಅನ್ನೋ ವರ್ಡ್ ಅಮೆರಿಕಾದಲ್ಲಿ ಹೇಳಿದ್ರೆ ಪ್ರಕರಣ ದಾಖಲಾಗ್ತಾ ಇತ್ತು. ಕರಿಯಾ ಎಂಬ ಪದ ಹೇಳಿದ್ದನ್ನ ಸಿದ್ದರಾಮಯ್ಯ ಪಕ್ಕಕ್ಕೆ ಇಟ್ಕೊಂಡಿದ್ದಾರೆ, ಅವ್ರ ಪಕ್ಕಕ್ಕೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು ಹಣಬಲ ವರ್ಸಸ್ ಜನಬಲ ಎಂಬಂತಾಗಿದೆ. ಕಾಂಗ್ರೆಸ್ನಲ್ಲಿ ಭ್ರಷ್ಟ ಹಣದ ಬಗ್ಗೆ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು. ಲಿಕ್ಕರ್ ಲಾಬಿ ಬಗ್ಗೆ ಪ್ರಧಾನಿ ಅವರ ಹೇಳಿಕೆ ಸಾಕ್ಷಿ ಕೇಳ್ತಾ ಇದ್ದಾರೆ. ಅವರು ಫೈನಾನ್ಸ್ ಸೆಕ್ರೆಟರಿ ಲಿಕ್ಕರ್ ದೂರಿನ ಬಗ್ಗೆ ಮೀಟಿಂಗ್ ಮಾಡಿರೋದು ಸಾಕ್ಷಿ ಅಲ್ವಾ ಅಂತ ಎಲ್ಲ ಕೇಳಿದ್ದಾರೆ. ನೋಡಿ, ರಾಜ್ಯದಲ್ಲಿ ಏನು 3 ಬೈ ಎಲೆಕ್ಷನ್ ನಡೀತಾ ಇದೆ. ಕಾಂಗ್ರೆಸ್ ಅವರು ಏನು ಈ ಲಿಕ್ಕರ್ ಲಾಬಿಯಿಂದ ಏನು ಕಲೆಕ್ಟ್ ಮಾಡಿದ್ದಾರೆ 900 ಕೋಟಿ, ಈ ಹಣದ ಹೊಳೆಯನ್ನು ಎಲ್ಲ 3 ಬೈ ಎಲೆಕ್ಷನಲ್ಲಿ ಹರಿಸ್ತಾ ಇದ್ದಾರೆ. ಸ್ವತಃ ಜಮೀರ್ ಅಹಮದ್ ನಿನ್ನೆ ಚನ್ನಪಟ್ಟಣದಲ್ಲಿ ಓಪನ್ನಲ್ಲಿ ದುಡ್ಡು ಹಂಚ್ತಾ ಇರುವಂಥದ್ದು ಮಾಧ್ಯಮದಲ್ಲೂ ಬಂದಿದೆ. ಈಗಾಗಲೇ ಅವ್ರ ಮೇಲೆ ಕಂಪ್ಲೇಂಟು ಆಗಿದೆ. ಮತ್ತು ಬೇಕಾಬಿಟ್ಟಿ ಮಾತಾಡೋರು, ಈ ಸರ್ಕಾರದಲ್ಲಿ ಬೇಕಾಬಿಟ್ಟಿ ಮಾತಾಡೋಕ್ಕೆ ಈ ಸಿದ್ದರಾಮಯ್ಯನವರು ಈ ಅಣ್ತಮ್ಮ ಅಂತ ಅಂತಾರಲ್ಲ, ಈ ಅಣ್ತಮ್ಮ ಪಿಕ್ಚರ್ ಬಂದಿತ್ತು ಹಂಗೆ ಸಿದ್ದರಾಮಯ್ಯ ಈ ಇವರು ಜಮೀರ್ ಅಹಮದ್ ಅಣ್ತಮ್ಮ ಇದ್ದಂಗೆ. ಇವತ್ತು ಕರಿಯಾ ಅನ್ನೋ ಒಂದು ಹೊಸ ವರ್ಡನ್ನು ನೆನ್ನೆ ಮಾಧ್ಯಮದಲ್ಲಿ ಮತ್ತು ರ್ಯಾಲಿಯಲ್ಲಿ ಹೇಳಿದೆ. ಇದೇ ಏನಾದರೂ ಅಮೇರಿಕಾದಲ್ಲಿ ಹೇಳಿದರೆ ಅವ್ನು ಹಿಡಿದು ಜೈಲಿಗೆ ಹಾಕ್ಬಿಡ್ತಾ ಇದ್ರಲ್ಲಿ. ಅಲ್ಲಿ ಕರಿಯಾ ಅನ್ನೋ ಪದ ಉಪಯೋಗ ಮಾಡಿದ್ರೆ, ಇಲ್ಲಿ SC ST ಹೆಂಗೆ ಏನಾದರೂ ಅವೇಳನ ಮಾಡಿದ್ರೆ ಯಾವ ರೀತಿ ಅಟ್ರಾಸಿಟಿ ಕೇಸ್ ಆಗುತ್ತೋ, ಅಲ್ಲೂ ಹಂಗೆ ಅಟ್ರಾಸಿಟಿ ಕೇಸ್. ಇಲ್ಲಿ ಕರಿಯಾ ಅನ್ನೋ ಪದ ಅಂದರೆ ಕಾಂಗ್ರೆಸ್ ಅವ್ರಿಗೆ ಯಾರು ಕರ್ರಗಿರೋರು ಇನ್ಮೇಲೆ ಓಟ್ ಹಾಕಬಾರ್ದು ಅಂತನಾ ಈ ಸಂದೇಶ? ಹಂಗೇನಾ ಕಾಂಗ್ರೆಸ್ ಅವ್ರದ್ದು? ಕರ್ರಗಿರೋರು ರೇಸಿಸ್ಟ್ ಕಾಮೆಂಟ್. ಹಾಂ, ಅಂದರೆ ಈ ಥರ JDS ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ಒಂದು ರೀತಿ ತೆಗಳೋ ಅಂಥದ್ದು, ತೆಗಳೋ ಬರದಲ್ಲಿ ಅವರ ಬಣ್ಣವನ್ನು ಹೇಳೋ ಅಂಥದ್ದು, ಅವ್ರಿಗೆ ಉತ್ತೇಜನ ಕೊಡ್ತಕ್ಕಂಥ ಈ ಸಿದ್ದರಾಮಯ್ಯ ಸದಾ. ಸೊ ದಾವಣಗೆರೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಮಾತನಾಡಿರೋದು ಇದು. ಜಮೀರ್ ಅಹಮದ್ ಖಾನ್ ಅವರು ಕುಮಾರಸ್ವಾಮಿ ಅವರ ಬಗ್ಗೆ ಅವಹೇಳನ ಮಾಡಿರುವಂಥ ವಿಚಾರ, ಕರಿಯಾ ಅನ್ನುವಂಥ ಬಳಕೆಯನ್ನು ಮಾಡಿರೋದಕ್ಕೆ ಯಾರಾದರೂ ಬೇರೆದವರು ಇದೇ ರೀತಿಯಾಗಿ ಮಾತನಾಡಿದಿದ್ರೆ ಕೇಸ್ ಹಾಕ್ತಿರ್ಲಿಲ್ವಾ? ಹಾಕ್ತಾ ಇದ್ರು. ಸರ್ಕಾರದಲ್ಲಿರುವಂಥ ಸಚಿವರ ಬಗ್ಗೆ ಯಾಕೆ ಕೇಸ್ ಹಾಕಿಲ್ಲ? ಇದು ನಿಂದನೆ ಅಲ್ವಾ? ಒಂದು ವರ್ಣದ ಬಗ್ಗೆ ನಿಂದನೆ ಅಲ್ವಾ? ಒಬ್ಬ ವ್ಯಕ್ತಿಯ ಬಣ್ಣದ ಬಗ್ಗೆ ನಿಂದನೆ ಅಲ್ವಾ? ಅದನ್ನೇ ಅಶೋಕ್ ಅವರು ಕೇಳ್ತಾ ಇರೋದು. ಅದನ್ನು ಸಮರ್ಥನೆ ಬೇರೆ ಮಾಡ್ಕೊಳ್ತಾರೆ. ಕ್ಷಮೆ ಕೇಳ್ತೀನಿ ನೋವಾಗಿದ್ದರೆ ಅಂತ ಜಮೀರ್ ಅಹಮದ್ ಅವರು ಹೇಳ್ತಾರೆ. ನೋವಾಗಿದ್ದರೆ, ನೋವಾಗಿದೆ ಅಂತಲ್ಲ, ನೋವಾಗಿದ್ದರೆ. ಗೆಳೆತನದಲ್ಲಿ ಮಾತನಾಡೋದು ಬೇರೆ, ಗೆಳೆತನ ಎಲ್ಲ ಮುರಿದು ಬಿದ್ದ ನಂತರ ಅದೇ ಶಬ್ದವನ್ನು ಬಳಕೆ ಮಾಡೋದು ಬೇರೆ. ಅದರ ಅರ್ಥ ಗೊತ್ತಾಗುತ್ತೆ.